ಈಗ ಒಂದು ಮಾತು ಹೇಳಿದ್ರು ಅವರು, ಎಲ್ಲರೂ ಹೇಳ್ತಿರೋದು ಈಗ ಮಾತು ಹೇಳಿದ್ರು ಎಲ್ಲರೂ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪಾಠ ಕಳಿಸ್ತೀರಿ ಅಂತ. ಯಾಕೆ ಕಾಂಗ್ರೆಸ್ನವರು ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳನ್ನ ಹಾಕಿ ಒಳಗಡೆ ಹಾಕಿದ್ದಾರೆ? ಕನ್ನಡದ ಜಾರಿಗೆ ಅವ್ರು ತರಬೇಕಿತ್ತು. ಅಂಗಡಿಗೆ ಪರವಾನಗಿ ಕೊಡಬೇಕಾದ್ರೆ 60% ಕೊಡಬೇಕು ಅನ್ನುವಂಥದ್ದು ಅವ್ರ ಕಾನೂನಿನಲ್ಲೇ ಅವರೇ ಪ್ರತಿಯಲ್ಲಿ ಇದೆ. ಯಾಕೆ ಅವ್ರು ಜಾರಿಗೆ ತಂದಿಲ್ಲ? ಇವತ್ತು ಯಾಕೆ ಅವ್ರನ್ನ ಕಲ್ಲೊಡಿಲಿಕ್ಕೆ ಬಿಟ್ಟು ಅವ್ರನ್ನ ಯಾಕೆ ಜೈಲಿಗೆ ಹಾಕ್ತಾ ಇದ್ದಾರೆ? ಅವ್ರು ರಸ್ತೆಗಳಿದಾವಲ್ಲ ಅರೆಸ್ಟ್ ಮಾಡಬೇಕಿತ್ತು, ಅಲ್ಲಿ ತನಕ ಯಾಕೆ ಬಿಟ್ಟಿದ್ದಾರೆ? ಎಲ್ಲ ಹೋರಾಟಗಾರನ್ನ ಅರೆಸ್ಟ್ ಮಾಡ್ತಾ ಇದ್ದಿಲ್ವಾ? ಇವ್ರ ಉದ್ದೇಶ ಏನಿತ್ತು? ಅವ್ರನ್ನ ಬಂಧ ಮಾಡೋದೇ ಇತ್ತ? ಅವ್ರನ್ನ ಮಟ್ಟ ಹಾಕೋದೇ ಇತ್ತ? ಕನ್ನಡ ಹೋರಾಟಗಾರರು ರಸ್ತೆಗೆ ಇಳಿಬಾರ್ದು ಅನ್ನುವಂಥದ್ದೇ ಇದೆಯಾ? ಕಾನೂನು ಇವ್ರಿಗೊಂದು ನಮ್ಗೊಂದಾ? ಇವ್ರು ಯಾಕೆ ಕೆಜಿಯಲ್ಲಿ ಡೀಸೆಲ್ ಆದ ಅವ್ರನ್ನೆಲ್ಲ ಕೇಸನ್ನು ಬಿಡುಗಡೆ ಮಾಡ್ಲಿಕ್ಕೆ ಹೋಗಿಲ್ವಾ? ನೈತಿಕ ಹಿಂದುತ್ವ ನೈತಿಕ ಪೊಲೀಸ್ಗಿರಿ ಮಾಡಿದವಾಗ ಮಂಗಳೂರಲ್ಲಿ ಅವ್ರನ್ನ ಬಿಡುಗಡೆ ಮಾಡಿಲ್ವಾ? ಅಥವಾ ಮೇಕೆದಾಟು ಯೋಜನೆಗಾಗಿ ಎಲ್ಲ ಕಾನೂನಿನ ಉಲ್ಲಂಘನೆ ಮಾಡಿ ಅಲ್ಲಿಂದ ಪಾದಯಾತ್ರೆ ಮಾಡಿಲ್ವಾ? ಅಥವಾ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ವಿಧಾನಸೌಧದಲ್ಲಿ ವಿಶೇಷವಾದಂತ ಅಧಿವೇಶನವನ್ನ ಕರೆದು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಕೆಲಸ ಮಾಡಿಲ್ವಾ? ಕನ್ನಡ ಹೋರಾಟಗಾರರು ಏನ್ ಮಾಡಿದ್ದಾರೆ? ಎಲ್ಲಿ ದರೋಡೆ ಮಾಡಿದ್ದಾರೆ? ಯಾರನ್ನ ಕೊಲೆ ಮಾಡಿದ್ದಾರೆ? ಎಲ್ಲ ಅತ್ಯಾಚಾರ ಮಾಡಿದ್ದಾರೆ? ಯಾಕೆ ಅವ್ರನ್ನ ನೀವು ಮನೆಗಳನ್ನ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಾ? ಯಾರು ಕೇಳೋರಿಲ್ಲ ಅಂತ ತಾನೆ? ಎಲ್ಲ ಕನ್ನಡಿಗರು ಒಟ್ಟಾಗಿ ಮಾಡಕ್ ಸಾಧ್ಯನ? ಅವರು ಜಾಮೀನು ಮೇಲೆ ಆಚೆ ಬಿಡ್ತಾರೆ. ಬಿಜೆಪಿ ಅವರು ಹಿಂದೂ ಪರ ಹೋರಾಟ ನಮ್ಗೆ ಯಾರಿದ್ದಾರೆ? ಕನ್ನಡ ಪರ ಹೋರಾಟಗಾರರಿಗೆ ಯಾರಿದ್ದಾರೆ? ಯಾರು ಇಲ್ಲ ರೀ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋದು ಈ ಬಿಜೆಪಿ ಕಾಂಗ್ರೆಸ್ ದಳ ಅನ್ನೋ ಸರ್ಕಾರ. ಇವರೆಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳೋರು. ನಾವು ನಮ್ಮ ಕನ್ನಡಿಗರಿಗೋಸ್ಕರ ಒಂದು ಕನ್ನಡ ಪಕ್ಷ ಕಟ್ಟಬೇಕು. ಒಬ್ಬ ಗಂಡಸ್ತಾನ ಕನ್ನಡಿಗ ಸಿಎಂ ಆಗ್ಬೇಕು. JDS ಅಲ್ಲಿ ಯಾವ ಹೈಕಮಾಂಡ್? ಅವ್ರ ಹೈಕಮಾಂಡ್ ಇಲ್ಲೇ ಇರೋದು ಕರ್ನಾಟಕ. ಪ್ರಯೋಜನ ಏನಿದೆ? JDS ಬಂದು ಏನ್ ಮಾಡಿದ್ದಾರೆ ಸರ್? JDS ಕಾಂಗ್ರೆಸ್ ಈ JCB ನ ಮಟ್ಟ ಹಾಕ್ಬೇಕು. ಅವರು ಏನು ಮಾಡಕ್ ಆಗಲ್ಲ ಪಾಪ. ಅವರು JDS ಅವ್ರು ಬಂದ್ಬಿಟ್ಟು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ತರ ಅವರು ರಾಜಕೀಯದವರು ಮೊನ್ನೆ PM ಹತ್ರ ಹೋಗಿದ್ರಲ್ಲ ಕರ್ಕೊಂಡು, ನಿಯೋಗ ಕರ್ಕೊಂಡು ಯಾರು ಹೋಗಿದ್ರು? 5 ಜನ ಹೋಗಿದ್ರು. ಅವರೇ ನಿಯೋಗ. ಯಾವುದೇ ಪಕ್ಷ ಒತ್ಕೊಟ್ಟಿದ್ರೆ ಪ್ರಾದೇಶಿಕ ಪಕ್ಷನ ಬೆಂಬಲಿಸಿದ್ರೆ ಇವತ್ತು ಈ ತರ ಪರಿಸ್ಥಿತಿ ಬರೋದ? ರಾಷ್ಟ್ರೀಯ ಪಕ್ಷ ಎಲ್ಲ ಅವರ ಮನೆ ಮೇಲೆ ಬಾವುಟ ಅಂತ ನಾವು ಮಾಡಿದ್ವಿ ಕನ್ನಡ ಪರ. ಕಳೆದ ವರ್ಷ 2022 ಜನವರಿಯಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಭೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನಾನೇ ನೇರ ಪ್ರಶ್ನೆ ಮಾಡಿದೆ. ಅವತ್ತು ಎಲ್ಲಾ ಮಾಧ್ಯಮಗಳಿದ್ದು, ಕುಮಾರಸ್ವಾಮಿ ಅವರನ್ನು ನೀವು ಆಗ್ಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ಇವತ್ತು ನೀವು ಕನ್ನಡದ ಚಳುವಳಿಗಾರನ್ನ ಕನ್ನಡದ ಹೋರಾಟಗಾರನ್ನ ಗುರುತಿಸಿ ನೀವು ಇವತ್ತು ಒಂದೊಂದು ಅವ್ರನ್ನ ಬೆಳೆಸುವಂತ ಕೆಲಸ ಮಾಡಿದ್ರೆ ಇವತ್ತು ಪ್ರಾದೇಶಿಕ ಪಕ್ಷ ನಿಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲ್ಲ ಅಂತ ಅವತ್ತು ಗಟ್ಟಿಯಾಗಿ ಕೇಳಿದಂತ ನಾನು. ಯಾಕೆಂತಂದ್ರೆ ಅವರು ಕನ್ನಡದ ಒಬ್ಬ ಮಣ್ಣಿನ ಮಗ ಮುಖ್ಯಮಂತ್ರಿ ಆದಂತವ್ರು ಈ ನಾಡನ್ನ ಉಳಿಸ್ತಾರೆ, ನುಡಿಯನ್ನ ಬೆಳೆಸ್ತಾರೆ, ಶಾಸ್ತ್ರೀಯ ಸ್ಥಾನಮಾನಕ್ಕೆ ದೆಹಲಿಗೆ ನಿಯೋಗ ತೆಗೆದುಕೊಂಡು ಅಂತ ಅವ್ರ ಮೇಲೆ ಅಪಾರವಾದಂತ ನಂಬಿಕೆ ಮೇಲೆ ಅವತ್ತು ಬೆಂಬಲಿಸಿದೆ ಹೊರತು ಅವ್ರನ್ನ ಯಾವತ್ತು ಕನ್ನಡದ ಚಳವಳಿಗಾರರು ಯಾವತ್ತು ಟೀಕೆ ಮಾಡಲಿಲ್ಲ. ಇವತ್ತು ಯಾರು ಅವ್ರನ್ನ ದೂಷಿಸಲಿಲ್ಲ. ಆದ್ರೆ ಅಂತ ವ್ಯಕ್ತಿ ಇದ್ರೂ ಸಹ ಇವತ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಎಲ್ಲರೆಲ್ಲ ಅಳುದು ತೋರಿಸ್ತಾ ಇದೀವಿ ಹೊರತು ಅವ್ರನ್ನ ವಿರೋಧಿಸಿ ನಾವು ಮಾತಾಡ್ತಾ ಇಲ್ಲ. ಯಾವುದೇ ಪಕ್ಷದಲ್ಲಿ ಇರ್ಬೋದು. ಇವತ್ತು ಹರೀಶ್ ಅವರು ಇದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ. 2004-5ರಿಂದಲೂ ಸಹ ಅವತ್ತು ಕೇಸ್ ಹಾಕ್ಸ್ಕೊಂಡ್ರು. ಅವತ್ತು ಮಸೀಬಳ ಪ್ರಕರಣದಲ್ಲಿ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋದ್ರು. ಅವತ್ತು ಬಿಜೆಪಿ ಪಕ್ಷ ಇರಲ್ವಾ? ಮತ್ತದಾದ್ಮೇಲೆ ಕಾವೇರಿ ಹೋರಾಟ, ಮತ್ತೊಂದು ಹೋರಾಟ, ಯಾವುದೇ ಹೋರಾಟಗಳು ಬಂದ್ರು ಅವ್ರ ಮೇಲೆ ಕೇಸ್ಗಳು ಹಾಕ್ಸಲ್ವಾ? ಇಲ್ಲಿಂದ ಬಳ್ಳಾರಿ ಜೈಲವರೆಗೂ ಕಳಿಸ್ಲಿಲ್ವಾ? ಅವತ್ತು ಏನಾಗಿತ್ತು? ಅವತ್ತು ಇದ್ದಿದ್ದು ಬಿಜೆಪಿನೇ, ಅವತ್ತಿದ್ದು ಕಾಂಗ್ರೆಸ್. ಎಲ್ಲಾ ಸಂದರ್ಭದಲ್ಲೂ ಈ ರಾಷ್ಟ್ರೀಯ ಪಕ್ಷಗಳ ಹಣೆ ಬರನೇ. ಈಗ ಮತ್ತೊಮ್ಮೆ ನಾನು ಕೇಳ್ತಿರೋದು ಹರೀಶ್, ಇವತ್ತು ಮತ್ತೊಮ್ಮೆ ಎಲ್ಲರನ್ನೊಮ್ಮೆ ಸ್ಕ್ರೀನಲ್ಲಿ ತೋರಿಸಿ, ಎಲ್ಲರೂ ಕಾಣುವಂಗೆ ಎಲ್ಲ ಪ್ರಮುಖ ನಾಯಕರು, ಬಹುಶಃ ನಾರಾಯಣಗೌಡರು ಕೂಡ ಬಂದಿದ್ರೆ ಸಂಪೂರ್ಣ ಆಗ್ಬಿಡ್ತಿತ್ತೇನೋ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಒಗ್ಗೂಡುವಿಕೆಗೂ ಕೂಡ ಕಾರಣ ಆಗುತ್ತೆ. ಹರೀಶ್ ಕುಮಾರ್ ಅವರು ನಾನು ಕೇಳ್ತಿರೋದು, ನಾವು ಮಾತಾಡ್ತೀವಿ, ಸೇರಿದ್ವಿ, ಕಾವೇರಿ ಸಂದರ್ಭದಲ್ಲಿ ಪ್ರತಿಭಟನೆಗಳಾಯ್ತು,